ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ಕೂಡ ಒಲೆಯಲ್ಲೇ ಅಡುಗೆ ನಡೀತಾ ಇದೆ. ಬೆಳಗ್ಗೆ ಪೂರಿ ಭಾಜಿ ಮಾಡಲಿಕ್ಕೆ ಬಂದಿದ್ದೀನಿ ನಾನು. ನೋಡಿ, ಎಲ್ಲ ಲಟ್ಸ್ಕೊಂಡಿದ್ದೀನಿ. ಪೂರಿ ಮಾಡ್ಕೊಳ್ಳೋಣ. ಬೆಂಕಿ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬೇಗ ಆಗುತ್ತೆ ಪೂರಿ, ಇಲ್ಲಾಂದರೆ ಸ್ವಲ್ಪ ಸ್ಲೋನೇ ಆಗುತ್ತೆ ಅದು. ಗ್ಯಾಸಲ್ಲಿ ಹೇಗೆ ಅಂದರೆ ಒಂದೇ ಸಾಮಾನ್ಯ ಗ್ಯಾಸ್ ಇರುತ್ತಲ್ವ, ಬೆಂಕಿ ಅದರಲ್ಲಿ ಒಂದೇ ಥರನೇ ಆಗುತ್ತೆ. ಇದರಲ್ಲಿ ಹಾಗೆಲ್ಲ ನಾವು ಮಾಡ್ತಾ ಇರಬೇಕಾಗುತ್ತೆ ಬೆಂಕಿನ. ನೋಡಿ, ಉಪ್ಕೊಂಡಿದೆ ಪೂರಿ. ಬಿಸಿಲು ಬಂದರೆ ಮಾತ್ರ ಸ್ವಲ್ಪ ತ್ರಾಸಾಗುತ್ತೆ ಮಾಡೋದಕ್ಕೆ, ಇಲ್ಲಾಂದರೆ ಬೆಳಗ್ಗೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ವೆದರು. ಹೊರಗಡೆ ಈ ರೀತಿ ಅಡುಗೆ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನೋಡಿ, ಬಾಜಿನೂ ಕೂಡ ರೆಡಿಯಾಗಿದೆ. ಇದರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದೇನಿಲ್ಲ, ಒಗ್ಗರಣೆ ಕೊಟ್ಟು ಸ್ವಲ್ಪ ಟೊಮೆಟೊ, ಈರುಳ್ಳಿ, ಬಟಾಟೆ ಹಾಕಿ, ಜಿಂಜರ್ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಅರಿಶಿಣ. ಬೆಳಗ್ಗೆ ತಿಂಡಿ ಆಗ್ತಿದ್ದಾಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊತಾ ಇದ್ದೀನಿ ನಾನು. ಇದು ಹಾಗಲಕಾಯಿ ಸುಕ್ಕ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಉದ್ದಿನಬೇಳೆ ಮತ್ತು ಕರಿಬೇವು ಈ ಮೂರನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಚಟಪಟ ಅಂತಿದ್ದಾಗಲೇ ಕರಿಬೇವು ಹಾಕ್ತಾಯಿದ್ದೀನಿ. ನಾನು ಹಾಗಲಕಾಯಿನ ಈ ರೀತಿ ತುರ್ಕೊಂಡಿದ್ದೀನಿ. ನೋಡಿ, ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಿಂಡು ಬಿಟ್ಟು ಹಾಕಿ, ಯಾಕಂದರೆ ಸ್ವಲ್ಪ ಕಹಿ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹಿಂಡ್ಕೊಳ್ಳಿ. ಎಲ್ಲ ಸ್ವಲ್ಪ ಕಹಿ ಎಲ್ಲ ಹೋಗಬೇಕು. ಸ್ವಲ್ಪ ನೊರ ಥರ ಬರುತ್ತೆ. ಈ ರೀತಿ ಹಿಂಡ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಸುಕ್ಕ. ಕಹಿ ಏನು ಹೋಗೋದಿಲ್ಲ, ಕಹಿ ಹಾಗೇ ಇರುತ್ತೆ. ಸ್ವಲ್ಪನೂ ನೀರು ಹಾಕಬಾರ್ದು ಇದಕ್ಕೆ, ಅದರಲ್ಲಿರೋ ನೀರೇ ಬಿಟ್ಕೊಂಡು ಬೇಯುತ್ತೆ ಅದು. ಹಾಗಾಗಿ ಎಣ್ಣೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಾನು. ನೀರಂತೂ ಒಂಚೂರು ಹಾಕಲೇಬಾರ್ದು. ಇದಕ್ಕೆ ಸ್ವಲ್ಪ ಉಪ್ಪು, ಜೊತೆಗೆ ಅರಿಶಿಣ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಸ್ವಲ್ಪ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ. ನೋಡಿ, ಇದು ಬೇಳೆ ಸಾರು ಕೂಡ ರೆಡಿಯಾಗಿದೆ. ಬೇಯಿಸ್ಕೊಂಡಿದ್ದೀನಿ ನಾನು. ಮತ್ತು ಆ ರೆಸಿಪಿಯನ್ನು ತೋರಿಸೋದಕ್ಕೆ ಹೋಗಿಲ್ಲ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಟ್ರೆ ಆಯಿತು ಕೆಲಸ. ಎಲ್ಲದೂ ಒಲೆಯಲ್ಲೇ ಮಾಡಿದ್ದೀನಿ ನಾನು ಇವತ್ತು ಅಡುಗೆ ಪೂರ್ತಿ. ಇದು ಅನ್ನಕ್ಕೂ ಇಟ್ಟಿದ್ದೀನಿ ಒಲೆಯಲ್ಲೇ. ಇವತ್ತಿನ ಅಡುಗೆ ಪೂರ್ತಿ ಒಲೆಯಲ್ಲೇ ಆಗಿದೆ. ನೋಡಿ, ಇಟ್ಟಿದ್ದೀನಿ ಅನ್ನಕ್ಕೆ. ಸ್ವಲ್ಪ ಬೆಲ್ಲನ ಹಾಕ್ಕೊಂಡು, ಹಾಗಲಕಾಯಿಗೆ ಸ್ವಲ್ಪ ಸಿಹಿಯಾಗಿ ಚೆನ್ನಾಗಿರುತ್ತೆ ಇದು. ಖಾರ ಸಿಹಿಯಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಮಾತ್ರ. ಎಷ್ಟು ಬಾಡಿಸ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತದು. ಇದನ್ನು ನಾನು ಗ್ಯಾಸಲ್ಲೇ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ಬೇಗನೆ ಆಗಿಬಿಡುತ್ತಿದ್ದು. ಒಲೆಯಲ್ಲಿ ಬೇರೆ ತರಕಾರಿ ಸಾರು ಅದನ್ನೆಲ್ಲ ಇಟ್ಟಿದ್ದೀನಿ, ಅದಕ್ಕೋಸ್ಕರ. ಈ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಒಂದೊಂದೇ ಸಾಮಗ್ರಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಮಾತ್ರ. ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ತಾಯಿದ್ದೇನೆ. ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇಷ್ಟೇ ಇದು ರೆಸಿಪಿ, ಸಿಂಪಲ್ ರೆಸಿಪಿ. ಬೇಗನೆ ಆಗಿಬಿಡುತ್ತೆ, ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಬೇಳೆ ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ರೆಡಿಯಾಗಿದೆ. ಹಾಗಲಕಾಯಿ ಸುಕ್ಕ ರೆಡಿಯಾಗಿದೆ. ಸಿಹಿಯಾಗಿ, ಖಾರವಾಗಿ ಚೆನ್ನಾಗಿರುತ್ತೆ.
ಈ ಕಡೆ ಬೇಳೆ ಸಾರು ಕೂಡ ರೆಡಿಯಾಗಿದೆ ನೋಡಿ. ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಬೇಗ ಬೆಂದ್ಬಿಡುತ್ತೆ ಮಾತ್ರ ಒಲೆಯಲ್ಲಿ ಗ್ಯಾಸ್ಗಿಂತ. ಈಗ ಬೀನ್ಸ್ ಸುಕ್ಕ ಮಾಡೋದಕ್ಕೆ ಬಂದಿದ್ದೇನೆ ನಾನು. ಎಲ್ಲ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಇಷ್ಟನ್ನು ಹಾಕಿದ್ದೀನಿ. ಜೊತೆಗೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೀನ್ಸ್, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ತೀನಿ ನಾನು ಫ್ರೈ ಮಾಡೋದಕ್ಕೆ. ಇಷ್ಟನ್ನು ಹಾಕಿ ಸ್ವಲ್ಪ ನೀರು, ಅರಿಶಿನ, ಉಪ್ಪು ಇಷ್ಟನ್ನು ಹಾಕಿ ಕುಕ್ಕರಲ್ಲಿ ಸೀಟಿ ಮಾಡ್ಕೊಳ್ತಾ ಇದ್ದೇನೆ. ಬೇಗ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಉಪ್ಪು ಖಾರ ಎಲ್ಲನೂ ಹಾಕಿದ್ದೀನಿ. ಬಿಸಿಲಲ್ಲಿ ಮಾತ್ರ ನಿಲ್ಲೋದಕ್ಕೆ ಆಗೋದಿಲ್ಲ ಇಲ್ಲಿ, ಅದಕ್ಕೋಸ್ಕರ ಪಟ ಅಂತ ಮಾಡ್ತಾಯಿದ್ದೇನೆ. ಅದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಪಾತ್ರ ನೋಡಿದಾಗ ಮಾತ್ರ ತಲೆ ಬಿಸಿ ಬಂದುಬಿಡುತ್ತೆ. ಎಲ್ಲ ಕಪ್ಪಾಗಿಬಿಟ್ಟಿದೆ. ನೋಡಬೇಕೀಗ ಯಾವ ರೀತಿ ತೊಳೆಯೋದು ಅಂತ. ಈಗ ನೋಡಿ, ಲಾಸ್ಟಲ್ಲಿ ಹಪ್ಪಳನ ಸುಟ್ಕೋತಾ ಇದ್ದೀನಿ. ಒಲೆಯಲ್ಲಿ ಸುಟ್ಟಿರೋ ಹಪ್ಪಳ ತಿಂದು ಎಷ್ಟು ವರ್ಷ ಆಯಿತು ದೇವರಿಗೂ ಗೊತ್ತು. ನೆನಪು ಕೂಡ ಇಲ್ಲ ಈಗ. ಈಗ ನೋಡಿ, ಈಗ ಸುಟ್ಕೊಂಡು ತಿಂತಾಯಿದ್ದೀವಿ. ಒಲೆಯಲ್ಲಿ ಸುಟ್ಟೋದಕ್ಕಿಂತ ಈ ಗ್ಯಾಸಲ್ಲಿ ಸುಡೋದಕ್ಕಿಂತ ಒಲೆಯಲ್ಲಿ ಸುಡೋದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಎಷ್ಟೊತ್ತಾದ್ರೂ ಬೇಗ ಮೆತ್ತಗಾಗೋದಿಲ್ಲ. ನೋಡಿ, ಸುಟ್ಟಾಗಿದೆ, ಎಲ್ಲ ರೆಡಿಯಾಗಿದೆ ಊಟ. ಬನ್ನಿ ಊಟ ಮಾಡೋಣ. ನನ್ನ ರೆಸಿಪಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ.